ಸಪ್ತಮಾಧಿಪತಿ ಆದಂತ ಶನಿ ಹತ್ತರಲ್ಲಿ ಬಂದು ಕೂತಿರೋದ್ರಿಂದ, ಅಂದ್ರೆ ಸಪ್ತಮಾಧಿಪತಿ ಅಂದ್ರೆ ಹೆಂಡತಿ ಮನೆ, ಹೆಂಡತಿ ಕರ್ಮಸ್ಥಾನದಲ್ಲಿರೋದ್ರಿಂದ ಇವನು ಮದುವೆ ಆಗತಕ್ಕಂಥ ಹೆಂಡತಿ ಸಹ ಉದ್ಯೋಗ ಮಾಡಲಾಗಿರ್ತಾಳೆ, ಸಂಪಾದನೆ ಮಾಡಲಾಗಿರ್ತಾಳೆ, ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಒಂದು ಜೀವನ ಇವ್ರದ್ದು ಆಗಿರುತ್ತೆ. ನೋಡಿ, ಇವ್ರು ಒಬ್ಬದ್ದೇ ಅಲ್ಲ, ಇವ್ರಿಗೆ ಹೆಂಡತಿನೂ ಅಷ್ಟೇ, ಇವ್ರ ಸೋದರರು ಅಷ್ಟೇ, ಜೊತೆಲಿ ಹುಟ್ಟತಕ್ಕಂಥವ್ರು ಅಷ್ಟೇ, ಎಲ್ಲರೂ ದುಡ್ಡು ಸಂಪಾದನೆ ಮಾಡೋದಕ್ಕೆ ಆ ರೀತಿ ಒಂದು ಯೋಗ ಇದೆ. ಅದಕ್ಕೆ ಅಂದ್ರೆ ಕುಸುಮ ಯೋಗ ಅನ್ನೋದು. ಇಲ್ಲಿಂದ ನೆಕ್ಸ್ಟ್ ಪಂಚಮಕ್ಕೆ ಬರೋದಾದ್ರೆ ನೋಡಿ, ಲಗ್ನಕ್ಕೆ ಪಂಚಮ ಬಂದು ಧನುರಾಶಿ, ಪಂಚಮದಲ್ಲಿ ಚಂದ್ರ ಇದ್ದಾನೆ. ಅಂದ್ರೆ 12ನೇ ಮನೆ ಅಧಿಪತಿ ಚಂದ್ರ 5ಕ್ಕೆ ಬಂದಿದ್ದಾನೆ, ವ್ಯಯಸ್ಥಾನಾಧಿಪತಿ 5ಕ್ಕೆ ಬರೋದ್ರಿಂದ ಸ್ವಲ್ಪ ಇವರಿಗೆ ಮಕ್ಕಳ ಡಿಲೇ ಆಗುತ್ತೆ. ಬಟ್ ಮಕ್ಕಳಾಗುತ್ತೆ. ಆಕು ಮತ್ತೆ 9ನೇ ಮನೆ ಅಧಿಪತಿ ಆದಂತ ಕುಜ ದೃಷ್ಟಿ ನೋಡ್ತಾ ಇದ್ದಾನೆ. ನೋಡಿ, 9ನೇ ಮನೆ ಅಂದ್ರೆ ದೈವಸ್ಥಾನ, ಪಿತೃಸ್ಥಾನ, ಭಾಗ್ಯಸ್ಥಾನ ಅಂತೀವಿ. ಆ ಭಾಗ್ಯಸ್ಥಾನಾಧಿಪತಿ ಪಿತೃಸ್ಥಾನಾಧಿಪತಿಯ ದೃಷ್ಟಿ ಯಾವುದೇ ಗ್ರಹ ಮೇಲೆ ಬಿದ್ರು ಆ ಗ್ರಹಕ್ಕೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಅದರಲ್ಲೂ ಮಿತ್ರತ್ವ ಬರುತ್ತೆ. ಕುಜ ಮತ್ತೆ ಗುರು ಇಬ್ರು ಫ್ರೆಂಡ್ಸ್ ಆಗಿರೋದು.